ಕಾಲಜ್ಞಾನದಲ್ಲಿ ತಿಳಿಸಿರೋದು ಕೆಲವೊಂದು ಕುರುಹುಗಳು ನಮಗೆ ಕಾಣಸಿಗುತ್ತೆ. ಅಂದ್ರೆ ನಮ್ಮ ಭೂಮಿ ಮೇಲೆ ವಿನಾಶ ಶುರು ಆಗೋದಕ್ಕೆ ಮುಂಚೆ ನಮಗೆ ಕುರುಹುಗಳು ಗೊತ್ತಾಗುತ್ತೆ ಅಂತಾನೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರೋದು. ಅಂಥದ್ರಲ್ಲಿ ರಾಮನ ಪಟ್ಟಾಭಿಷೇಕ ಆದ ಮೇಲೆ ಗುರು ಮೀನ ರಾಶಿನಲ್ಲಿದ್ದಾಗ ರಾಮನ ಪಟ್ಟಾಭಿಷೇಕ ಆಗುತ್ತೆ. ಅದಾದ ಮೇಲೆ ಕೆಲವೊಂದು ಅನಾಹುತಗಳು ಶುರುವಾಗುತ್ತೆ ಅಂತಾನೆ ಇವರು ತಿಳಿಸಿರೋದು. ನಮಸ್ಕಾರ ವೀಕ್ಷಕರೇ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಬರೆದಿರುವಂಥ ಎಷ್ಟೋ ವಚನಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಭೂಮಿ ಮೇಲೆ ನಡೀತಾ ಇರುವಂತ ಅನಾಹುತಗಳ ಬಗ್ಗೆ ನಾವು ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಾನೆ ಇದ್ದೀವಿ. ಅದರಲ್ಲಿ ನಾನು ಲಾಸ್ಟ್ ವೀಕಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸ್ಕೊಟ್ಟಿದ್ವಿ. ಅಂದ್ರೆ ಕ್ರೋಧಿನಾಮ ಸಂವತ್ಸರ ಆದ ಮೇಲೆ, ಕ್ರೋಧಿನಾಮ ಸಂವತ್ಸರದ ಆಚೆಗೆ ಕೆಲವೊಂದು ವಿನಾಶಗಳು ಭೂಮಿ ಮೇಲೆ ಶುರು ಆಗುತ್ತೆ. ಒಂದೊಂದೇ ವಿನಾಶಗಳು ನಡೀತಾ ಇರುತ್ತೆ. ಅದ್ರ ಜೊತೆಗೆ ಶನಿ ಮೀನ ರಾಶಿಗೆ ಎಂಟ್ರಿ ಆದಾಗ ವಿನಾಶಗಳು ಆಗೋದು ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಇನ್ನ ಬೇರೆ ಬೇರೆ ಇಸ್ವಿನಲ್ಲಿ ಏನೇನಾಗುತ್ತೆ ಅನ್ನೋ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಮತ್ತೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೇನ್ ಆಗಿ ನಾವು ಹೇಳಿರೋ ಪಾಯಿಂಟ್ ಅಲ್ಲಿ ಒಂದೊಂದು ಪಾಯಿಂಟ್ ಬಿಟ್ಟೋಗಿರುತ್ತೆ. ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಕೆಲವೊಂದು ಗೂಢಾರ್ಥಗಳಲ್ಲಿ ಬರೆದಿರ್ತಾರೆ. ಆ ಗೂಢಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಕೆಲವೊಂದು ಸಲ ಒಂದೊಂದು ಪಾಯಿಂಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ಒಂದು ಪಾಯಿಂಟ್ ಮಿಸ್ ಆಗಿರೋದನ್ನ ಈಗ ಯಾರೋ ಒಬ್ರು ನಮ್ಮ ಸ್ನೇಹಿತರು, ಅಂದ್ರೆ ನಮ್ಮ ಚಾನೆಲ್ನ ನೋಡ್ತಾ ಇರೋರು, ವಿಡಿಯೋದಲ್ಲಿ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗಿದೆಯಲ್ಲ ಅಂತ ನಮಗೆ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆ ವಿಷಯಗಳನ್ನ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು. ತುಂಬಾ ಜನ ನಮ್ಮ ಚಾನೆಲ್ ಅಲ್ಲಿ ಬರುವಂತ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಅಷ್ಟೊಂದು ಡೀಪ್ ಆಗಿ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ವಿಷಯಗಳು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅನ್ನೋದನ್ನ. ಅವ್ರು ತಿಳಿಸಿದಂತ ವಿಷಯ ನಾನು ಆಮೇಲೆ ಚೆಕ್ ಮಾಡಿ ನೋಡಿದ್ಮೇಲೆ ಹೌದು ಈ ಪಾಯಿಂಟ್ ಮೆನ್ಷನ್ ಮಾಡ್ಬೇಕಾಗಿತ್ತಲ್ವಾ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಗೂಢಾರ್ಥಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಎಲ್ಲೋ ಒಂದು ಕಡೆ ವೀಕ್ ಆಗಿದ್ದೀನಿ ಅಂತ ಅನ್ನಿಸ್ತು. ಇನ್ನ ಕೆಲವೊಂದು ವಿಷಯಗಳು, ಅಂದ್ರೆ ನಾನು ಮೊದಲೇ ಹೇಳಿದಾಗೆ ನಮಗಿಂತ ತಿಳಿದವರು ಜಾಸ್ತಿ ಇರ್ತಾರೆ, ಜ್ಞಾನಿಗಳು ತುಂಬಾ ಜನ ಇದ್ದಾರೆ. ನಾವು ಜ್ಞಾನನ ತಿಳ್ಕೊಬೇಕು ಅಂದ್ರೆ ಸಾಯೋ ತನಕ ತಿಳ್ಕೊಳಕ್ ಆಗದೆ ಇರೋಷ್ಟು ಜ್ಞಾನ ನಮ್ಮ ಭೂಮಿ ಮೇಲಿದೆ. ಅಷ್ಟೊಂದಿರುವಾಗ ನಾವು ತಿಳ್ಕೊಂಡಿರೋದು ಸಾಸಿವೆ ಕಾಳಷ್ಟೇ. ಓಕೆ, ಇನ್ನ ಮೇನ್ ಆಗಿ ಅವ್ರು ತಿಳಿಸಿದಂತ ವಿಷಯ ಬಂದು ರಾಮನ ಪಟ್ಟಾಭಿಷೇಕ ಆದ ಮೇಲೆ ಭೂಮಿ ಮೇಲೆ ಕೆಲವೊಂದು ಕೆಟ್ಟದು ಅನ್ನೋದು ಶುರು ಆಗುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಒಂದು ಪಾಯಿಂಟ್ ಇದೆ. ಕೆಟ್ಟದ್ದು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ರಾಮನ ಪಟ್ಟಾಭಿಷೇಕ ಆದ ಮೇಲೆ ಇದೆಲ್ಲ ಶುರು ಆಗುತ್ತೆ ಅಂತ ಅವ್ರು ಬರೆದಿದ್ದಾರೆ. ಅದನ್ನ ಅವರು ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಗುರು ಮೀನ ರಾಶಿನಲ್ಲಿದ್ದಾಗ ಇದೆಲ್ಲ ಶುರು ಆಗುತ್ತೆ, ಆಗ ರಾಮನ ಪಟ್ಟಾಭಿಷೇಕ ಆಗುತ್ತೆ. ಅದಾದ್ಮೇಲೆ ಕ್ರೋಧಿನಾಮ ಸಂವತ್ಸರ. ಇನ್ನ ಶನಿ ಮೀನ ರಾಶಿಗೆ ಎಂಟ್ರಿ ಆದ್ಮೇಲೆ ಬೇರೆ ಬೇರೆ ರೀತಿ ಅನಾಹುತಗಳಾಗೋದಕ್ಕೆ ಶುರು ಆಗುತ್ತೆ, ವಿನಾಶಗಳಾಗೋದಕ್ಕೆ ಶುರು ಆಗುತ್ತೆ ಅಂತಾನೆ ಅವರು ಬರೆದಿರೋದು. ಯಸಜ್ಜತೆ ಸುರುಗೂರವ್ ಕೀರ್ತಿಮಂ ರಾಮ ಧರ್ಮಜ ಪಟ್ಟಾಭಿಷೇಕಂ ಕುರುವಂತಿ ಪಾಲಯಾಮ್ ಧರಣಿ ಸುರಾನ್ ಅಂತ ಒಂದು ಪಾಯಿಂಟ್ ಹೇಳಿದ್ದಾರೆ. ಅದನ್ನ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಂಡಾಗ ನಮಗ್ ಗೊತ್ತಾಗಿದ್ದು, ಗುರುವು ಮೀನ ರಾಶಿಗೆ ಬಂದರು, ಕುರುವಂತಿ ದೇವ ಬ್ರಾಹ್ಮಣೋತ್ತಮನಿಂದ ತೇಜಸ್ವಿ ರಾಮಧರ್ಮರ ಪಟ್ಟಾಭಿಷೇಕ. ಆ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಪಟ್ಟಾಭಿಷೇಕ ಆಗುತ್ತೆ ರಾಮನಿಗೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವಂತ ಕಾಲಜ್ಞಾನದಲ್ಲಿ ತಿಳಿಸಿರೋದು. ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿರೋರು ಇರ್ತಾರೆ, ತಿಳ್ಕೊಂಡಿರೋರು ಇರ್ತಾರೆ. ರಾಮ ಮಂದಿರದ ಬಗ್ಗೆ ಡೀಪ್ ಆಗಿ ತಿಳ್ಕೊಂಡಿರೋರು ನಮಗೆ ಈ ವಿಷಯಗಳನ್ನ ತಿಳಿಸಿ ಹೇಳಿದ್ರು. ರಾಮ ಮಂದಿರ ನಮಗ್ ಗೊತ್ತಿರೋ ಹಾಗೆ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ಈಗ ಕಟ್ಟೋದಕ್ಕೆ ಶುರು ಮಾಡಿದ್ರು. ಯಾವಾಗ 2019-20 ಅಂದ್ರೆ 2020 ಆಗಸ್ಟ್ 5ನೇ ತಾರೀಕು ಅಲ್ಲಿ ಶಂಕುಸ್ಥಾಪನೆ ಆಯಿತು. ಅವಾಗಿಂದ ಅಲ್ಲಿ ಕೆಲಸಗಳು ನಡೀತಾ ಇದೆ. ಅದಕ್ಕಿಂತ ಮುಂಚೆ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ವಿಕಿಪೀಡಿಯಾದಲ್ಲಿ ಇರೋದೇನಂದ್ರೆ 16th ಸೆಂಚುರಿನಲ್ಲಿ ಅಂದ್ರೆ 16ನೇ ಶತಮಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳಿದ್ರಲ್ಲ, ಆ ಶತಮಾನದಲ್ಲೇ ರಾಮ ಮಂದಿರನ ಡೆಮಾಲಿಷ್ ಮಾಡಿ ಅಲ್ಲಿ ಬಾಬ್ರಿ ಮಸೀದಿನ ಕಟ್ಟಿದ್ರು ಅನ್ನೋದಕ್ಕೆ ಕೆಲವೊಂದು ಪುರಾವೆಗಳು ಇದಾವೆ ಅನ್ನೋದು ವಿಕಿಪೀಡಿಯಾದಲ್ಲಿ ತಿಳಿಸ್ತಾ ಇರೋದು. 16th ಸೆಂಚುರಿನಲ್ಲಿ ಮೊಘಲರು ಭಾರತದ ಮೇಲೆ ದಾಳಿ ಮಾಡಿದಾಗ ಅವರು ರಾಮ ಮಂದಿರನ ಕೆಡವಿ ಆ ಜಾಗದಲ್ಲಿ ಬಾಬ್ರಿ ಮಸೀದಿನ ಕಟ್ಟಿದ್ರು. ಅದ್ರ ಬಗ್ಗೆ ಕೆಲವೊಂದು ಆರ್ಟಿಕಲ್ಗಳು ನಾವು ವಿಕಿಪೀಡಿಯಾದಲ್ಲಿ ನೋಡ್ಬೋದು, ಅದ್ರ ಹಿಸ್ಟ್ರಿ ಬಗ್ಗೆನೂ ತಿಳ್ಕೊಬಹುದು. ಅದಾದ ಮೇಲೆ 230 ವರ್ಷಗಳು ಇದೇ ರೀತಿ ಸಂಘರ್ಷಗಳು ನಡೀತಾ ಇತ್ತು. 1853ರಲ್ಲೂ ಈ ರೀತಿ ಸಂಘರ್ಷಗಳು ನಡೀತಾನೆ ಬಂತು. ಇನ್ನ 1980 ಅಂದ್ರೆ ನಮಗೆ ಸ್ವತಂತ್ರ ಬಂದಾದ ಮೇಲೆ ವಿಶ್ವ ಹಿಂದೂ ಪರಿಷತ್ ಅವರು ಹಿಂದೂ ನ್ಯಾಷನಲಿಸ್ಟ್ ಫ್ಯಾಮಿಲಿ ಸಂಘ ಪರಿವಾರನ ಸೇರ್ಕೊಂಡು ಇವರೆಲ್ಲರೂ ನಮ್ಮ ರಾಮ ಜನ್ಮಭೂಮಿನಲ್ಲಿ ರಾಮನ
ದೇವಸ್ಥಾನ ಇರಬೇಕಾಗಿತ್ತು. ಅಲ್ಲಿ ಈಗ ಬೇರೆದನ್ನ ಮೊಘಲರ ಕಾಲದಲ್ಲಿ ಕಟ್ಟಿದ್ದಾರೆ. ಆ ಜಾಗ ರಾಮ ಜನ್ಮಭೂಮಿಗೆ ಸೇರಿದ್ದು. ಅಲ್ಲಿ ರಾಮನ ಮಂದಿರನೇ ಕಟ್ಟಬೇಕು ಅಂತ ಕೆಲವೊಂದು ಇಶ್ಯೂಗಳು ಶುರು ಆಯಿತು. 1992ರಲ್ಲಿ ಇಶ್ಯೂಗಳು ಶುರು ಆದಾಗ ತುಂಬಾ ಜನ ಆ ಇಶ್ಯೂಗಳಲ್ಲಿ ಪ್ರಾಣ ಬಿಟ್ಟರು. ಹೋರಾಟಗಳು ನಡೀತು. ಬಾಬ್ರಿ ಮಸೀದಿ ಧ್ವಂಸ ಅನ್ನೋದು ಆಯ್ತು. ಅಲ್ಲಿಂದ ಕೇಸ್ಗಳು ನಡೀತಾ ಬಂತು. ಕೊನೆಗೆ ಕೇಸಲ್ಲಿ ಪ್ರೂವ್ ಆಗಿದ್ದೇನೆಂದ್ರೆ 1978ರಿಂದ 2003 ತನಕ ಆ ಜಾಗದಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ವಿಷಯಗಳನ್ನ ಹುಡುಕ್ತಾನೆ ಇದ್ರು. ಆ ಜಾಗ ಹಿಂದೂ ಜನ್ಮಭೂಮಿ ಆಗಿತ್ತ, ರಾಮ ಜನ್ಮಭೂಮಿ ಆಗಿತ್ತ, ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ಜಾಗದಲ್ಲಿ ಹುಡುಕ್ತಾನೆ ಇದ್ರು. ಕೆಲವೊಂದು ಕುರುಹುಗಳು ಅಂದ್ರೆ ಗುರುತುಗಳು ಸಿಕ್ಕಿದ್ವು. ಹೌದು, ಆ ಜಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ ರಾಮನಿಗೆ ಸಂಬಂಧಪಟ್ಟಂತ ಇಲ್ಲ ಹಿಂದೂಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ವಾಸ್ತುಶಿಲ್ಪಗಳು ವಿಗ್ರಹಗಳು ಸಿಕ್ಕಿದ್ವು. ಆಗ ಕನ್ಫರ್ಮ್ ಆಯ್ತು ಆ ಜಾಗದಲ್ಲಿ ಮೊದಲು ರಾಮನ ದೇವಸ್ಥಾನ ಇದ್ದಿದ್ದು. ಅದಕ್ಕೋಸ್ಕರನೇ ಕೋರ್ಟ್ ಇಂದ ಇದು ರಾಮನ ಜನ್ಮಭೂಮಿ ಆಗಿರೋದ್ರಿಂದ ಇಲ್ಲಿ ರಾಮನ ದೇವಸ್ಥಾನ ಕಟ್ಟಬೇಕು. ಈ ಜಾಗದಲ್ಲಿ ಸುಮಾರು 30 ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದ್ದಂತ ಕೇಸನ್ನ ಕೋರ್ಟ್ ಕ್ಲೋಸ್ ಮಾಡಿದ್ರು. ಆ ಜಾಗನ ರಾಮ ಮಂದಿರ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತು. ಅಲ್ಲಿದ್ದಂತ ಬಾಬ್ರಿ ಮಸೀದಿಗೆ ಅಲ್ಲಿಂದ ಸುಮಾರು ಒಂದು 22 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಜಾಗ ಗೌರ್ಮೆಂಟ್ ಕಡೆಯಿಂದ ಕೊಡಿಸಿ ಅಲ್ಲಿ ಬಾಬ್ರಿ ಮಸೀದಿ ಕಟ್ಟಿ ಆ ಜನಾಂಗಕ್ಕೂ ಒಳ್ಳೇದಾಗ್ಲಿ ಅಂತ ಕೋರ್ಟ್ ಇಷ್ಟಪಡ್ತು. ಮೇನ್ ಆಗಿ ಮ್ಯಾಟರ್ ಬರೋದಾದ್ರೆ ರಾಮನ ಪಟ್ಟಾಭಿಷೇಕ ಆಗೋ ಟೈಮ್ ಅಂದ್ರೆ ಗುರು ಮೀನ ರಾಶಿಗೆ ಎಂಟ್ರಿ ಆದಾಗ ರಾಮನ ಪಟ್ಟಾಭಿಷೇಕ ಆಗುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಗಿನ ಕಾಲದಲ್ಲೇ ಬರ್ದಿದ್ರು. ಅದಾದ ಮೇಲೆ ಕ್ರೋಧಿನಾಮ ಸಂವತ್ಸರ ಅನ್ನೋ ಶುರು ಆಗುತ್ತೆ. ಶನಿ ಮೀನ ರಾಶಿಗೆ ಎಂಟ್ರಿ ಆಗ್ತಾನೆ. ಯಾವಾಗ ಏನೇನಾಗುತ್ತೆ ಅನ್ನೋದನ್ನ ಅವ್ರ ವಚನಗಳ ಮೂಲಕ ತಿಳಿಸಿದ್ರು. ಅದರಲ್ಲೂ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಇಷ್ಟೇ, ರಾಮನ ಪಟ್ಟಾಭಿಷೇಕ ಗುರು ಮೀನ ರಾಶಿನಲ್ಲಿ ಇದ್ದಾಗ ಆಗ್ಬೇಕಾಗಿತ್ತು. ಅದ್ರ ಪ್ರಕಾರ ಹೇಳೋದಾದ್ರೆ ಲಾಸ್ಟ್ ಇಯರ್ 2022ರಲ್ಲಿ ಈ ಟೈಮ್ ನಲ್ಲಿ ರಾಮನ ಪಟ್ಟಾಭಿಷೇಕ ಆ ಜಾಗದಲ್ಲಿ ಆಗ್ಬೇಕಾಗಿತ್ತು. ಅದ್ರ ಬಗ್ಗೆನೂ ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನೆಂದ್ರೆ ಭೂಮಿ ಪೂಜೆ ಆಗಿದ್ದು 5 ಆಗಸ್ಟ್ 2020. ಅದಾದ ಮೇಲೆ ಕೆಲವೊಂದು ಕಲ್ಲುಗಳಿಂದ ಅಂದ್ರೆ ಶಾಲಿಗ್ರಾಮ ಶಿಲೆಗಳಿಂದ ರಾಮನ ವಿಗ್ರಹ ಕೆತ್ತೋದಕ್ಕೆ ಇನ್ನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ತುಂಬಾ ಶಿಲೆಗಳಿಂದ ಬಳಸಿ ತುಂಬಾ ದೊಡ್ಡ ಮಟ್ಟದ ಅಂದ್ರೆ ಸುಮಾರು 360 ಅಡಿ ಎತ್ತರದ ದೇವಸ್ಥಾನ ಕಟ್ಟೋ ಪ್ರಯತ್ನ ನಡೀತಾನೆ ಇತ್ತು. ಇವ್ರ ಲೆಕ್ಕಾಚಾರ ಪ್ರಕಾರ ಹೇಳೋದಾದ್ರೆ ಈ ದೇವಸ್ಥಾನ ಸೆಪ್ಟೆಂಬರ್ 2021ಕ್ಕೆ ಕಂಪ್ಲೀಟ್ ಆಗ್ಬೇಕಾಗಿತ್ತು. ಬಟ್ ಆದ್ರೆ ಮಿರ್ಜಾಪುರ್ ಸರೌಂಡಿಂಗ್ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ದಿದ್ರಿಂದ ಕಲ್ಲುಗಳ ಕೆತ್ತನೆಯಲ್ಲಿ ಪಾಲಿಶಿಂಗ್ ಅಲ್ಲಿ ಸ್ವಲ್ಪ ಟೈಮ್ ಅನ್ನೋದು ಜಾಸ್ತಿ ತಗೊಳ್ತು. ಅದಕ್ಕೋಸ್ಕರನೇ ಆ ಟೈಮ್ ನಲ್ಲಿ ಈ ದೇವಸ್ಥಾನ ಕಂಪ್ಲೀಟ್ ಆಗಿಲ್ಲ. ಆ ಟೈಮ್ಗೆ ಕಂಪ್ಲೀಟ್ ಆಗಿದ್ದಿದ್ರೆ 2022 ಬಿಗಿನಿಂಗ್ ಟೈಮು ಈ ದೇವಸ್ಥಾನ ಓಪನ್ ಆಗಬೇಕಾಗಿತ್ತು. ಇವರ ಲೆಕ್ಕಾಚಾರದ ಪ್ರಕಾರ ಈ ದೇವಸ್ಥಾನ ಬಂದು 2021 ಸೆಪ್ಟೆಂಬರ್ ಮಿಡ್ಗೆ ಕಂಪ್ಲೀಟ್ ಆಗ್ಬೇಕಾಯಿತು. ಅದ್ರ ಜೊತೆಗೆ 2022ರಲ್ಲಿ ಈ ದೇವಸ್ಥಾನ ಓಪನ್ ಆಗ್ಬೇಕಾಯಿತು. ಆಗ್ಲೇ ಹೇಳ್ದಾಗೆ ಮಿರ್ಜಾಪುರಲ್ಲಿ ಎಲೆಕ್ಟ್ರಿಸಿಟಿ ಇಶ್ಯೂ ಆಗಿದ್ರಿಂದ ಸ್ವಲ್ಪ ಡಿಲೇ ಆಗಿ ಈಗ ಜನವರಿ 22ಕ್ಕೆ ಈ ದೇವಸ್ಥಾನ ಓಪನ್ ಆಗ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ ನಾನು ಮೊದಲೇ ಹೇಳಿದೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಬರ್ದಿದ್ರು ಗುರು ಮೀನ ರಾಶಿಗೆ ಎಂಟ್ರಿ ಆಗಿದ್ದಾಗ ಈ ರಾಮ ಮಂದಿರ ಓಪನ್ ಆಗುತ್ತೆ, ಬ್ರಾಹ್ಮಣೋತ್ತಮರು ರಾಮನ ಪಟ್ಟಾಭಿಷೇಕನ ಮಾಡ್ತಾರೆ ಅಂತ ಆಗ 400 ವರ್ಷಗಳ ಮುಂಚೆನೇ ಬರ್ದಿದ್ದಾರೆ. ಆ ರೀತಿ ಹೋದ ವರ್ಷ ನಡಿಬೇಕಾಗಿತ್ತು. ಕೆಲವೊಂದು ಕಾರಣಗಳಿಂದ, ಪ್ರಕೃತಿ ವೈಫಲ್ಯ ಇರ್ಬೋದು, ಏನೋ ಒಂದು ಕಾರಣಗಳಿಂದ ಅದು 1 ವರ್ಷ ಮುಂದೂಡಲ್ಪಟ್ಟಿದೆ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಕಾಲಜ್ಞಾನಿಗಳು ಬರ್ದಿರುವಂತ ವಿಷಯಗಳು ನಿಜವಾಗ್ಲೂ ನಿಜ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ರಾಮ ಮಂದಿರ ಕಟ್ಟುತ್ತಾರೆ, ಮತ್ತೆ 400 ವರ್ಷ ಆದಮೇಲೆ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಅಷ್ಟು ಆಕ್ಯುರೇಟ್ ಆಗಿ ಬರ್ದಿದ್ದಾರೆ ಅಂದ್ರೆ ನಾವು ಈ ಕಾಲಜ್ಞಾನನ ಯಾಕೆ ನಂಬ್ತಾ ಇದ್ದೀವಿ ಅಂತ ನಿಮಗೂ ಅರ್ಥ ಆಗುತ್ತೆ. ಕುರುಹುಗಳು ಅಂದ್ರೆ ಏನು ಅಂತ ಈಗ ಅರ್ಥ ಆಗಿರುತ್ತೆ. ನಾನು ಅರ್ಥ ಮಾಡ್ಕೊಂಡೆ, ಕೆಲವೊಂದು ಕುರುಹುಗಳನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ನಮಗೂ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಫೋನ್ ಮಾಡಿ ಮೇಲ್ ಮಾಡಿ ಈ ರೀತಿ ಕರೆಕ್ಷನ್ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ. ಅಂತ ಕರೆಕ್ಷನ್ ನಾವು ಮಾಡ್ಕೊಳ್ತೀವಿ, ಎಲ್ಲಾ ವಿಷಯಗಳನ್ನ ತಗೊಳ್ತಾ ಇರ್ತೀವಿ. ಅದರಲ್ಲಿ ನಮಗ್ ಸಿಕ್ಕಂತ ಕುರುಹು ರಾಮನ ಪಟ್ಟಾಭಿಷೇಕ, ಬ್ರಾಹ್ಮಣೋತ್ತಮರಿಂದ ರಾಮನ ಪಟ್ಟಾಭಿಷೇಕ ನಡೆಯುತ್ತೆ. ಅದಾದ ಮೇಲೆ ಕ್ರೋಧಿನಾಮ ಸಂವತ್ಸರ ಅನ್ನೋದು ಸಂಭವಿಸುತ್ತೆ. ಕ್ರೋಧಿನಾಮ ಸಂವತ್ಸರದಲ್ಲಿ ಕಾರ್ತಿಕ ಮಾಸ ಕಳೆದಾದ ಮೇಲೆ ನಮ್ಮ ಭೂಮಿ ಮೇಲೆ ಕೆಲವೊಂದು ವಿನಾಶಗಳು ಶುರು ಆಗುತ್ತೆ ಅಂತ ಕಾಲಜ್ಞಾನಿಗಳು ಬರ್ದಿರೋ ಮಾತು ನಿಜ ಆಗೇ ಆಗುತ್ತೆ. ಹೆಚ್ಚು ಕಡಿಮೆ ಈಗ 1 ವರ್ಷ ಲೇಟ್ ಆಗಿರ್ಬೋದು ರಾಮ ಮಂದಿರ ಓಪನ್ ಆಗೋದಕ್ಕೆ, ಆದರೆ ರಾಮ ಮಂದಿರ ಓಪನ್ ಆಗೇ ಆಗ್ತಾ ಇದೆ, ಪಟ್ಟಾಭಿಷೇಕನೂ ನಡೀತಾ ಇದೆ. ಇದೆಲ್ಲ ನಡೀತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ
ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರೋ ಪ್ರಕಾರ ವಿನಾಶ ಅನ್ನೋದು ನಡೆಯುತ್ತೆ. ಅದರಲ್ಲಿ 7 ದ್ವೀಪಗಳಲ್ಲಿ ಒಂದು ದ್ವೀಪ ಉಳಿಯುತ್ತೆ. ಅಂದ್ರೆ 7 ದ್ವೀಪಗಳಿರೋ ಜನರಲ್ಲಿ ಒಂದು ದ್ವೀಪದಷ್ಟು ಜನ ಮಾತ್ರ ಉಳಿತಾರೆ ಅಂತ ಹೇಳಿದಾರಲ್ಲ, ಅಂತ ಮಾತುಗಳು ಎಷ್ಟೋ ಇದಾವೆ. ಆ ವಿಷಯಗಳೆಲ್ಲ ನಿಜ ಆಗ್ತವೆ ಅನ್ನೋದಕ್ಕೆ ಇದು ಸಾಕ್ಷಿ. ಆಲ್ರೆಡಿ ಅವರು ಬರೆದಿದ್ದಂಥ ಎಷ್ಟೋ ವಚನಗಳು ಸಾಕ್ಷಿಯಾಗಿದ್ದಾವೆ. ನಮ್ಮ ಎಪಿಸೋಡ್ 3ರಲ್ಲೂ ಕೂಡ ನೀವು ನೋಡ್ಬೋದು, ಮಲಗಿ ಎದ್ದೋಳುವ ಈಚಲ ಮರಕ್ಕೆ ಜನ ಪೂಜೆ ಮಾಡ್ತಾರೆ ಅಂತ. ಆ ರೀತಿ ಆಲ್ರೆಡಿ ಸಂಭವಿಸಿದೆ. ಮಲಗಿ ಎದ್ದೋಳು ಈಚಲ ಮರ ರೀಸೆಂಟಾಗಿ ದೊಡ್ಡಬಳ್ಳಾಪುರ ಸರೌಂಡಿಂಗಲ್ಲಿ ತೋರಿಸಿದ್ದೀವಿ ನಿಮಗೆ. 3ನೇ ಎಪಿಸೋಡಲ್ಲಿ ಪೇಪರಲ್ಲೆಲ್ಲ ನ್ಯೂಸ್ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಇದೇ ರೀತಿ ಎಷ್ಟೋ ವಿಷಯಗಳು ಆಲ್ರೆಡಿ ನಿಜ ಆಗೋಗಿರೋದ್ರಿಂದ ಈಗ ಇನ್ನೊಂದು ಕುರುಹು ನಮಗೆ ಗೊತ್ತಾಗಿದ್ದು ರಾಮನ ಪಟ್ಟಾಭಿಷೇಕ. ಇದರಿಂದ ನಮಗೆ ಕನ್ಫರ್ಮ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ವಿನಾಶ ಫಿಕ್ಸ್. ಅದನ್ನ ಎದುರಿಸೋದಕ್ಕೆ ರೆಡಿ ಆಗೋಣ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ವಿಷಯಗಳನ್ನ ಕೆಲವರು ನಂಬೋದು, ನಮ್ಮದೇನೂ ಇರ್ಬೋದು. ಆದರೆ 1000 ಜನದಲ್ಲಿ ಒಂದು 10 ಜನನಾದರೂ ಈ ವಿಷಯಗಳನ್ನ ನಂಬ್ತಾರೆ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ. ಅವರು ಕಾಲಜ್ಞಾನಿಗಳಾಗ್ಬೋದು, ಶರಣರಾಗ್ಬೋದು. ಇನ್ನ ನಮ್ಮ ಹಿಂದಿನ ಕಾಲದಲ್ಲಿದ್ದಂಥ ಜ್ಞಾನಿಗಳು ನಮಗೆ ತಿಳಿಸ್ತಾ ಇರೋ ದಾರಿ ಸರಿಯಾಗೇ ಇದೆ. ಅದನ್ನ ಫಾಲೋ ಮಾಡಬೇಕಾಗಿರೋದು ನಮ್ಮ ಕೈಲಿದೆ. ನಂಬೋದು ಬಿಡೋದು ನಮಗೆ ಬಿಟ್ಟಿದ್ದು, ಆ ದಾರಿನಲ್ಲಿ ಹೋಗೋದು ಬಿಡೋದು ನಮಗೆ ಬಿಟ್ಟಿದ್ದು. ಈ ವಿಷಯಗಳನ್ನ ಹೇಳ್ತಾ ಇದೇ ರೀತಿಯಿಂದ ಎಷ್ಟೋ ವಿಷಯಗಳು, ಕುರುಹುಗಳು ನಮ್ಮ ಕಣ್ಣು ಮುಂದೆ ನಡೀತಾ ಇರುತ್ತೆ. ನಿಮಗೆ ಗೊತ್ತಾದರೆ ಅಂತಹ ಕುರುಹುಗಳನ್ನ ನಮಗೂ ಕಳಿಸೋವಂಥ ಕೆಲಸ ಮಾಡಿ. ನಾವು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಇನ್ನೊಂದು 4 ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.